ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ಭಾಗ್ಯ ಕೊಟ್ಟಿವಿ ಅಂತ ಏನು ಕೊಡಲ್ರು, ಎಲ್ಲ ನಮ್ಮ ದುಡ್ಡೇ. ಗಂಡಸ ಹತ್ರ ಕಿತ್ತು ಹೆಂಗಸ್ರು ಕೊಡೋದು, ಇನ್ನೇನು ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ, ವೇಸ್ಟು. ಜಾಜು ಬರ್ತಾರೋ ಹೋಗ್ತಾರೋ ನೋಡ್ತಾರೋ, ಅವರು ಮಾಡ್ತಾರೋ, ಇವರು ಸೆಂಟ್ರಲ್ ಅವರು ಮಾಡಲ್ಲ. ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಇವಾಗ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಅವ್ರವ್ರ ಒಳಗಡೆ ಕಿತ್ತಾಟಕ್ಕೋಸ್ಕರ ಜನರಲ್ ಪಬ್ಲಿಕ್ ಸಾಯ್ತಾ ಇದ್ದಾರೆ. 2 ವರ್ಷದ ಸಿದ್ದರಾಮಯ್ಯ ಸರ್ಕಾರ ಪಾಸಾ ಫೇಲಾ? ಪಬ್ಲಿಕ್ ನೆಕ್ಸ್ಟ್ ನಡೆಸ್ತಾ ಇರುವಂಥ ರಿಯಾಲಿಟಿ ಚೆಕ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವೀಗ ಸರ್ವಜ್ಞ ನಗರದಲ್ಲಿದ್ದೀವಿ. ಸರ್ವಜ್ಞ ನಗರದ ಶಾಸಕರು ಮತ್ತು ಸಚಿವರು ಆದಂಥವರು ಕೆ.ಜೆ. ಜಾರ್ಜ್ ಅವರು. ಕೆ.ಜೆ. ಜಾರ್ಜ್ ಅವರು ಇಲ್ಲಿ ಏನು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ಇವರ ಬಗ್ಗೆ ಜನ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ಹಾಗೆ 2 ವರ್ಷ ಪೂರೈಸಿರುವಂಥ ಸಿ.ಎಂ. ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಜನ ಏನು ಹೇಳ್ತಾರೆ, ಬನ್ನಿ ಕೇಳುವ. ಈಗ 2 ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದು. ನಿಮ್ಮ ಪ್ರಕಾರ ಪಾಸಾ ಫೇಲಾ? ಪಾಸ್. ಹೇಗೆ? ಚೆನ್ನಾಗಿ ನೋಡ್ತಾರೆ ಜನ ಎಲ್ಲ. ಟ್ರಾಫಿಕ್ ಇದು ವೆಹಿಕಲ್ಸು ಇದು ಪಬ್ಲಿಕ್ ಎಲ್ಲ ಇರ್ತದೆ, ಮತ್ತು ಎಲ್ಲ ಒಂದು ಲಿಮಿಟ ಸ್ಟ್ಯಾಂಡರ್ಡಾಗಿ ನಡೀತಾರೆ, ಏನು ತೊಂದರೆ ಇಲ್ಲ. ಇಲ್ಲಿ ಸರ್ವಜ್ಞ ನಗರದಲ್ಲಿ ಹೇಗಿದೆ ಸರ್ಕಾರದ ಕೆಲಸ ಕಾರ್ಯ? ನಿಮ್ಮ ಎಮ್ ಎಲ್ ಎ ಅವರು ಏನಾದರೂ ಕೆಲಸ ಮಾಡಿದಾರಾ? ಮಾಡಿದ್ದಾರೆ, ಇವರು ಜಾರ್ಜ್ ಮಾಡಿದ್ದಾರೆ. ಎಲ್ಲ ಅವರು ಹೊರಗಡೆ ಎಲ್ಲ ಸರಿ ಮಾಡ್ತಾರೆ, ಅವರು ಏನು ಬೇಕಾದಷ್ಟು ಬರ್ತಾರೆ. ಅವರು ಇನ್ನೊಬ್ಬರು ಅಲ್ಲಿ ವೈಸ್ ಪ್ರೆಸಿಡೆಂಟ್ ಅಂತ ಒಬ್ಬರು ಇದ್ದಾರೆ, ಲಿಯೋ, ಅವರು ಇದು ಅಲ್ಲಿ ವಾರ್ಡೆಲ್ಲ ನೋಡ್ತಾರೆ, ಎಲ್ಲ ಇದು ಮಾಡ್ತಾರೆ. ವೆರಿ ಗುಡ್ ಜೆಂಟಲ್ಮ್ಯಾನ್, ಈಸ್ ವೆರಿ ಗುಡ್. ಗಾಡ್ ಬ್ಲೆಸ್ ಹಿಮ್, ವೆರಿ ಗುಡ್ ಪರ್ಸನ್. ಏನೇನು ಮಾಡಿದ್ದಾರೆ ಕೆಲಸ? ಡ್ರೈನೇಜ್ ಕೆಲಸ ಮಾಡ್ತಾ ಇದ್ದಾರೆ, ರೋಡ್ ಕೆಲಸ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಪಾಸಾ ಫೇಲಾ? 1000% ಪಾಸ್, ಇನ್ಶಾಲ್ಲಾ 1000%. ಇಲ್ಲಿ ಸರ್ವಜ್ಞ ನಗರಕ್ಕೆ ಇನ್ನೂ ಏನೇನು ಆಗಬೇಕಾಗಿದೆ? ಏನಿಲ್ಲ, ಎಲ್ಲ ಆಗಿದೆ, ಏನು ಆಗಿಲ್ಲ. ಏನು ಕಮ್ಯುನಲ್ ರೈಟ್ಸ್ ಇಲ್ಲ ಇಲ್ಲಿ ಏರಿಯಾನಲ್ಲಿ, ಏನಿಲ್ಲ, ಎಲ್ಲ ಪೀಸ್ಫುಲ್ ಇದೆ. ಒಳ್ಳೆ ಮನುಷ್ಯ, ದೇವರ ಮನುಷ್ಯ ಅವರು ಜಾರ್ಜ್ ಅವರು. ವೆರಿ ಗುಡ್ ಪರ್ಸನ್ ಈಸ್. ನಿಮ್ಮ ಪ್ರಕಾರ ಪಾಸಾ ಫೇಲಾ? ಸರ್ ಇಲ್ಲಿ ಸ್ವಲ್ಪ ಪಾಸ್ ಆಗಿದೆ ಸರ್. ಈ ರೋಡ್ಗಳು ಇದು ಎಲ್ಲ ಮಾಡಿದೆ, ಸ್ವಲ್ಪ ಚರಂಡಿಗಳಿಗೆ ಸ್ವಲ್ಪ ಕೆಲಸ ಆಗಬೇಕು. ಎಲ್ಲೆಲ್ಲಿ ಏನೇನು ಕೆಲಸ ಆಗಬೇಕು? ಇಲ್ಲಿ ಇದ್ರ ಹತ್ರ ವರ್ಮಾವು ಸಾಯಿ ಲೇಔಟ್ ಇದೆಯಲ್ಲ, ಅಲ್ಲಿ ಆಗಬೇಕು. ಆಮೇಲೆ ಇಲ್ಲಿ ಮೋರಿ ಹತ್ರ ಟೆಲಿಕಾಮ್ ಲೇಔಟ್ ಹತ್ರ ನೆನ್ನೆ ಎಲ್ಲ ನೀರು ಬಂದು ನಿಂತೋಗಿದೆ, ಅಲ್ಲಿ ಅದು ಮಾಡ್ಬೇಕು ಸರ್. ನಿಮ್ಮ ಜಾರ್ಜ್ ಅವರು ಕೆಲಸ ಮಾಡಿದಾರಾ? ಮಾಡಿದ್ದಾರೆ ಸರ್, ಆದಷ್ಟು ಮಾಡಿದ್ದಾರೆ. ಅಲ್ಲಿ ಸ್ವಲ್ಪ ನೀರಿಂದ ಒಂದು ಸ್ವಲ್ಪ ಇದು ಮಾಡ್ಬೇಕು ಸರ್. ಕಾಂಗ್ರೆಸ್ ಸರ್ಕಾರ ಪಾಸಾ ಫೇಲಾ? ನಾನು ಫೇಲ್ ಅಂತ ಹೇಳ್ತೀನಿ. ಹೇಗೆ? ಯಾಕಂದರೆ ಸಿಟಿನಲ್ಲಿ ಡೆವಲಪ್ಮೆಂಟ್ಸ್ ಬಗ್ಗೆ ಯಾವುದು ಕಾಳಜಿ ಬರ್ತಾ ಇಲ್ಲ, ಅದಕ್ಕೆ ಕಾಳಜಿ ಬರ್ತಾ ಇಲ್ಲ ಸಿಟಿನ ಡೆವಲಪ್ಮೆಂಟಿಗೆ. ಅದು ಇನ್ಫ್ರಾಸ್ಟ್ರಕ್ಚರ್ ನಮಗೆ ಕ್ಲಿಯರ್ ಆಗಿದರೆ ಸಿಟಿ ಡೆವಲಪ್ ಆಗೋಕ್ಕೆ ಆಗ್ತದೆ. ಅವ್ರಿಗೆ ಏನಾಗ್ಬಿಟ್ಟಿದೆ, ಈ ಫ್ರೀ ಬೀಸ್ ಕೊಟ್ಟು ಅದು ಆಗಿದ್ದಾರೆ, ಓಕೆ ಕೊಡಲೇಬೇಕಾಗ್ತದೆ, ಕೊಟ್ಟಿದ್ದಾರೆ ಕೊಡಲಿಕ್ಕೆ. ಬಟ್ ಏನಂದರೆ ಅದರಿಂದ ಈ ಡೆವಲಪ್ಮೆಂಟ್ ಸ್ಟಾಪ್ ಆಗಬಾರ್ದಾಗಿತ್ತು. ಈಗ ನೋಡಿ ಮಳೆಗಾಲ, ಈಗ ನಾನು ಹೋಗ್ತಾಯಿದ್ದೀನಿ, ಒಂದು 20 ಕಿಲೋಮೀಟ್ರ್ ಹೋಗಬೇಕು, 3 ಗಂಟೆ ಆಗ್ತದೆ. ಗುಂಡಿಗಳು ಅದು ಇದು ಇದೆಲ್ಲ ನೀರು ಈ ಕಡೆ ಎಲ್ಲ ಆ ಥರ ಇದೆ ಸ್ವಲ್ಪ. ಸರ್ ಪಾಸು ಅಂದರೆ 50-50 ಅದು. ಯಾಕಂದರೆ ಜನಗಳಿಗೆ ಉಪಯೋಗ ಆಗೋಂಥವ್ರಿಗೆ ಉಪಯೋಗ ಇದೆ, ಈಗ ಉಪಯೋಗ ಆಗದಿದ್ದವರು ಬೇರೆಯವ್ರಿಗೆ ಇದೆ. ಈಗ ಇವರು ಫ್ರೀ ಕೊಡ್ತೀನಿ ಅಂತ ಬೇರೆದ್ರಲ್ಲಿ ಇವಾಗ ರೋಡುಗಳದ್ದು ಎಲ್ಲ ನೋಡಿ, ಇವಾಗ ಇಷ್ಟೊಂದು ನೀರು ತುಂಬೋಗಿ ಇಲ್ಲಿ ಹೆಣ್ಣೂರು ಬಂಡೆ ಹತ್ರ ಎಲ್ಲನೂ ಜನ ಇಷ್ಟೊಂದು ಕಷ್ಟಪಡ್ತಾ ಇದ್ದಾರೆ. ಫ್ರೀ ಕೊಡೋ ಬದಲು ಅದನ್ನು ಸರ್ ಮಾಡಿದರೆ ಜನಕ್ಕೆ ಎಷ್ಟು ಉಪಯೋಗ ಆಗ್ತಿದ್ವಲ್ಲ. ಮೊದಲು ಅದನ್ನು ಸರ್ ಮಾಡಬೇಕು ಇವರು ಸರ್ಕಾರ. ನಾವು ಅಷ್ಟು ಫ್ರೀ ಕೊಟ್ಟಿದ್ದೀರಿ ಅಂತ ಸುಮ್ಮನೆ ಹೇಳಿದ್ರೆ ಏನೂ ಬರಲ್ಲ ಅಲ್ಲಿ. ಫಸ್ಟ್ ಇದೆಲ್ಲ ಸರ್ ಮಾಡಿದ್ರೆ ಜನಗಳು ಅವರು ನೆಮ್ಮದಿ ಜೀವನ ಮಾಡೋದಕ್ಕಾಗುತ್ತೆ. ಅಲ್ಲಿ ಹೆಣ್ಣೂರು ಬಂಡೆ ಹಗರ ಆ ರೋಡ್ ಇದೆ, ಇಲ್ಲಿ ಈ ಕಡೆ ಅಷ್ಟೇನಿಲ್ಲ. ಆ ಕಡೆ ತುಂಬ ಅಲ್ಲಿ ಕೊತ್ನೂರು ಗೆದ್ದಳ್ಳಿ ಕೊತ್ನೂರು ಆ ಕಡೆ ಇದೆ, ಬೈರ್ತಿ ಹತ್ರದಿಂದ ಈ ಕಡೆವರೆಗೂ ಪ್ರಾಬ್ಲಮೇ ಇದೆ ಸರ್. ಕಾಂಗ್ರೆಸ್ ಸರ್ಕಾರ ಪಾಸಾ ಫೇಲಾ? ಫೈಲು. ಹೇಗೆ? ಏನು ಎಲ್ಲ ಫ್ರೀ ಭಾಗ್ಯ ಕೊಟ್ಟವ್ರು, ಯಾರು ಕೊಟ್ಟವ್ರೆ? ಎಲ್ಲ ಲಾಸೇ ಅದು. ನಮ್ಮ ಹತ್ರ ಕಿತ್ತು ಹೆಂಗಸ್ರು ಕೊಡೋದು, ಹಂಗಾಗಿ ಕಾಂಗ್ರೆಸ್ ಫೈಲೇ, ಯಾವುದು ಪಾಸ್ ಇಲ್ಲ ಅದು. ಇಲ್ಲಿ ಸರ್ವಜ್ಞ ನಗರದಲ್ಲಿ ಜಾರ್ಜ್ ಅವರು ಕೆಲಸ ಮಾಡಿದಾರಾ ಇಲ್ವಾ? ಜಾರ್ಜ್ ಅವ್ರು ಮಾಡಿದ್ದಾರೆ. ಕಾಂಗ್ರೆಸ್ಸಲ್ಲಿ ನೋಡೋ ಒಬ್ಬೊಬ್ಬರು ನಿಷ್ಠಾವಂತ ಇವರು ಎಮ್ ಎಲ್ ಎಗಳು ಇರ್ತಾರೆ, ಮಾಡಿದ್ದಾರೆ. ಈಗ ಇಲ್ಲಿ ಹೆಣ್ಣೂರು ಬಂಡೆ ಹತ್ರ ಬೇಜಾನ್ ನೀರು ನಿಂತ್ಕೊತದೆ, ಅದೊಂದು ಸ್ವಲ್ಪ ನೋಡ್ಬೇಕು ಜಾರ್ಜ್ ಅವರು. ಆ ಕಡೆ ಬಂದು ನೋಡೋರು ಏನು ಬಿಟ್ಟಿರೋ ಗೊತ್ತಿಲ್ಲ. ಬೇಜಾನ್ ನೀರು ನಿಂತ್ಕೊಂಡು ಟ್ರಾಫಿಕ್ ಆಗುತ್ತೆ, ಜನ ತೊಂದರೆ ಅನುಭವಿಸ್ತವ್ರೆ ಈ ಮಳೆ ತವಿಂದ. ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ಭಾಗ್ಯ ಕೊಟ್ಟಿವಿ ಅಂತ ಏನು ಕೊಡಲ್ರು, ಎಲ್ಲ ನಮ್ಮ ದುಡ್ಡೇ. ಗಂಡಸ ಹತ್ರ ಕಿತ್ತು ಹೆಂಗಸ್ರು ಕೊಡೋದು, ಇನ್ನೇನು ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ, ವೇಸ್ಟು. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ವೇಸ್ಟು. ಪಾಸೇ ಒಂದೇ, ರೋಡ್లు ಚೆನ್ನಾಗಿಲ್ಲ, ಈ ಟ್ರಾಫಿಕ್ಕು ಬೇಜಾನ್ ಟ್ರಾಫಿಕ್ಕು, ಏನು ಮಾಡಿ ಸರ್? ಏನೇನು ಪ್ರಾಬ್ಲಮ್ ಇದೆ ಇಲ್ಲಿ? ಏನೇನು ಪ್ರಾಬ್ಲಮ್ ಸರ್? ಈ ಸಿಗ್ನಲ್ ಲೈಟ್ ನೋಡು, 800 ಕ್ರಾಸಲ್ಲಿ
ಸಿಗ್ನಲ್ ಲೈಟ್ ನೋಡು, ಕರೆಂಟ್ ನ್ಯಾಯ ಇಲ್ಲ. ಯಾರು ಕೇಳಿನ ಅದು ಮಾಡ್ಕೊಡ್ತೀನಿ ಅಂತಾರೆ, ಮಾಡಲ್ಲ. ಏನು ಮಾಡಿದೆ? ಕುಡಿಯೋ ನೀರು ಅಂತ ಏನು ಪ್ರಾಬ್ಲಮ್ ಇಲ್ಲ, ಕಾವೇರಿ ನೀರು ಬರ್ತಾಯಿದೆ, ಅದೇನು ಪ್ರಾಬ್ಲಮ್ ಇಲ್ಲ. ನೈಟಲ್ಲಿ ಈ ಕರೆಂಟು ಪ್ರಾಬ್ಲಮ್ ಆಗ್ತದೆ, ಯಾರು ಸಿಕ್ಕಲ್ಲ ಸರ್, ಯಾರು ಸಿಕ್ಕಲ್ಲ. ಜಾಜು ಬರ್ತಾರೋ ಹೋಗ್ತಾರೋ ನೋಡ್ತಾರೋ, ಅವ್ರು ಮಾಡ್ತಾರೋ, ಇವರು ಸೆಂಟ್ರಲ್ ಅವ್ರು ಮಾಡಲ್ಲ. ಏನು ಮಾಡಿದೆ? ಅವ್ರು ಹೇಳ್ತಾರೋ. ಕಷ್ಟ ಕೊಡ್ತಾ ಇದ್ದಾರೆ, ಅದು ಫ್ರೀ ಇದು ಫ್ರೀ ಅಂತ. ಅದರಿಂದ ಜನಗಳಿಗೆ ತುಂಬ ಕಷ್ಟ ಆಗ್ತಾಯಿದೆ. ಇವಾಗ ಲಾಸ್ಟ್ ಟೈಮು ಎಲ್ಲ ರೇಟ್ ಮಾಡಿದ್ರು, ಹಾಲುಗೆಲ್ಲ ರೇಟ್ ಮಾಡಿದ್ರು, ಡ್ರಿಂಕ್ಸು ರೇಟ್ ಮಾಡಿದ್ರು, ತಿರುಗಿ ಡ್ರಿಂಕ್ಸ್ ಮೇಲೆ ರೇಟ್ ಮಾಡಿದ್ದಾರೆ, ಬಸ್ ಪಾಸ್ ಎಲ್ಲ ರೇಟ್ ಮಾಡಿದ್ರು. ಕಾಯಿ ನೋಡ್ಬೇಕು, ನೆಕ್ಸ್ಟ್ ಏನು ಬರುತ್ತೆ ಅಂತ ನೋಡ್ಬೇಕು ಅಷ್ಟೆ. ಏನೋ ನಮ್ಕಂತ ಯಾವುದೋ ಇದಾಗಿಲ್ಲ ಸರ್, ನಮ್ಕಂತ ಏನು ಮಾಡಿಸಿಲ್ಲ, ಏನು ತಿಂದಿಲ್ಲ. ಅದೊಂದು ಬಸ್ ಮಾತ್ರ ಫ್ರೀ ಕೊಟ್ಟವ್ರು ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಬಾಕಿ ಆಚೆ ಏನು ಬರ್ತಾ ಇಲ್ಲ. ಏನಪ್ಪ ನಮ್ಗೇನು ಆ ಥರ ಕಾಣಿಸ್ತಾ ಇಲ್ಲ. ಬೇಲೆ ಪಾಸ್ ಅಂತ ಹೇಳೋದೇ ಇಲ್ಲ ನಾವು. ಅದೊಂದೇ ಬಸ್ ಮಾಡಿಬಿಟ್ರೆ ನಮ್ಗೇನು ಊಟದ್ದು ಯಾವುದು ಏನು ಬೇಡ ಸರ್, ಎಲ್ಲ ಬೇಕಲ್ಲ. ಏನೋ ಯಾವುದು ಅದು ಯಾವುದಕ್ಕೆ ಕಾಸು ಅಂದ್ರೆ ಅದು ಬಂದಿಲ್ಲ, ಯಾವುದೂ ಇಲ್ಲ. ಇದೇ ಮಾಡೋರೇ ಇಲ್ಲ ಅಲ್ಲಿ. ಮನೆ ಎಲ್ಲ ನೀರು ಹೋಗ್ಬಿಟ್ಟು ತುಂಬ ಕಷ್ಟ, ಆಚೆ ಬರೋಕ್ಕಾಗ್ತಾ ಇಲ್ಲ, ಏನು ಸೌಕರ್ಯ ಇಲ್ಲ ಅಲ್ಲಿ. ಎಲ್ಲ ದೊಡ್ಡ ದೊಡ್ಡ ಮನೆಗಳೇ ಇಟ್ಕೊಂಡು ತುಂಬ ಕಷ್ಟ ಆಗಿದೆ. ಅಯ್ಯೋ ಇಲ್ಲ ರೀ, ತುಂಬ ಕಷ್ಟ. ಎಷ್ಟು ಜನ ಇದ್ದಾರೆ ಗೊತ್ತಾ ಅಲ್ಲಿ, ತುಂಬ ಕಷ್ಟ ಇದೆ ಅವ್ರಿಗೆ. ನಾವು 2 ದಿನದಿಂದ ಆಚೆನೇ ಬರೋಕ್ಕಾಗಲಿಲ್ಲ ಅಲ್ಲಿ, ನೀರಲ್ಲೆಲ್ಲ ಮುಳುಗಿ. ಬಡವರು ಇರೋರು ಚೆನ್ನಾಗಿರ್ತಾರೆ, ಬಡವ್ರಿಗೆ ಯಾರು ನೋಡ್ಕೊಳ್ತಾಳೆ ಹೇಳಿ? ಹಾಂ, ಅವ್ರಿಗೇನೋ ಅವ್ರು ಸಹಾಯ ಮಾಡ್ತೇವೆ ಹೋದ್ರೆ ಹೆಂಗೆ? ಏನು ಸರ್ಕಾರ ರೀ, ಅವ್ರವ್ರ ಸೌಕರ್ಯ ಅವ್ರವ್ರು ನೋಡ್ಕೊಳ್ತಾರೆ ಹೊರ್ತು ಏನು ಸರ್ಕಾರ ಏನೂ ಇಲ್ಲ. ಪಾಸ ಫೈಲ್ ಅಂತ ಹೇಳೋಕ್ಕಿಂತ ಈಗ ಬೆಲೆಗಳು ದುಬಾರಿ ಆಗ್ತಾ ಇದೆ, ಅದು ತುಂಬ ಕಷ್ಟ ಆಗ್ತಾಯಿದೆ. ಎಲ್ಲ ಬೆಲೆ ಹೆಚ್ಚಾಗ್ತಾನೇ ಇದೆ. ಈಗ ಜನರಲಾಗಿ ಯಾವ್ದು ಬೆಲೆ ಜಾಸ್ತಿ ಆಯಿತು ಅಂದರೂ ಅದು ಎಲ್ಲರ ಬಡವ್ರ ಮೇಲೆ ಜಾಸ್ತಿ ಬೀಳುತ್ತೆ. ಸಾಧನೆ ಮಾಡಿದ್ಯಾ ಅಂದರೆ ನೋಡಿ, ಈಗ ಮಳೆ ಬಂದು ನೀವೇ ನೋಡ್ತಾ ಇದ್ದೀರಲ್ಲ, ಯಾವ ಸರ್ಕಾರ ಬಂದರೂ ಆ ಮಳೆಯಲ್ಲಿ ಜನ ಸಾಯೋದಂತೂ ಉದ್ಧಾರ ಆಗ್ತಾ ಇಲ್ಲ. ಯಾರು ಬಂದರೂ ಇದು ರಾಜಕಾಲುವೆಯಲ್ಲಿ ನೀರು ಬಿಡ್ತೀವಿ, ಎಲ್ಲ ಮುಂದಿನ ವರ್ಷ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾನೆ ಇದ್ದಾರೆ. ಆದರೆ ಇದುವರೆಗೂ ವರ್ಷ ಜನ ಕಷ್ಟ ಬೀಳ್ತಾನೆ ಇದ್ದಾರೆ, ನೀವು ನೋಡ್ತಾನೆ ಇದ್ದೀರಾ. ಉಚಿತ ಕೊಟ್ಟಿದ್ದಾರೆ, ಅದರಿಂದ ಇವು ಮಿಡ್ಲ್ ಕ್ಲಾಸ್ ಅವ್ರಿಗೆ ತುಂಬ ಹೊಡೆತಾಗಿದೆ. ಈಗ ಯಾರು 100 ಯೂನಿಟ್ ಅಂತ 200 ಯೂನಿಟ್ ಅಂತಾರೆ, ಈಗ 201 ಅಂದರೆ ಅವನು ಫ್ರೀ ಕೊಟ್ಟ ಒಂದು ಸೇರಿಸಿ ಇವನು ದುಡ್ಡು ಕಟ್ಟಬೇಕು, ಆ ಪರಿಸ್ಥಿತಿಯಲ್ಲಿದೆ. ಈಗ 200 ಮೇಲೆ ಆಯಿತು ಅಂದರೆ ಈಗ 150 ಯಾರ್ಯಾರು ಮಜಾ ಮಾಡ್ತಾ ಇದ್ದಾರೆ ಅವ್ರದ್ದೆಲ್ಲ ಈ ಮಿಡ್ಲ್ ಕ್ಲಾಸ್ ಅವ್ರು ಸಾಯ್ಬೇಕು. ಸರ್ಕಾರಕ್ಕೆ ಒಂದು ಮಾತು ಹೇಳಬೇಕಂದ್ರೆ, ಫಸ್ಟ್ ಆಫ್ ಆಲ್ ನಮಗೆ ಈಗ 1 ವರ್ಷದಿಂದ ರೋಡಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ರೋಡಿನ ಯಾವ ಕಡೆ, ಈಗ ನಾವು ಇರೋದು HBR ಲೇಔಟು, ಈ ಕಡೆಯಿಂದ ಹೋಗೋಕ್ಕೂ ಆಗಲ್ಲ, ಆ ಕಡೆಯಿಂದ ಹೋಗೋಕ್ಕಲ್ಲ, ಎಲ್ಲೆಲ್ಲಿಂದನೂ ಸುತ್ತಕೊಂಡು ನಮಗೂ 2 ಟೂ ವೀಲರ್ ಇದೆ, ಹೆಂಗೆ ಹೋಗ್ಬೋದು. ಈಗ 4 ವೀಲರ್ ಅವ್ರಿಗೆ ನಮ್ಮ ಯಜಮಾನ್ರೆಲ್ಲ ಬರ್ತಾರೆ, ನಮ್ಮ ಮೈದ್ನ ಬರ್ತಾನೆ, ಎಲ್ರಿಗೂ ತುಂಬಾ ಕಷ್ಟ ಆಗ್ತಾಯಿದೆ. ಯಾಕಂದರೆ 1 ವರ್ಷದಿಂದ, ಈಗ ಅವ್ರು ಹೇಳ್ತಾರೆ ಒಂದು ತಿಂಗಳಿಂದ ಆಗುತ್ತೆ, 2 ತಿಂಗಳಲ್ಲಿ ಆಗುತ್ತೆ ಅಂತ. 1 ವರ್ಷದಿಂದ ಸಫರ್ ಆಗ್ತಾ ಇದ್ದೀವಿ ನಾವು. ಈಗ ನಮ್ಮ ಏರಿಯಾದಲ್ಲೂ ಹಾಗೆ, ಈ ಪೂರ ಟೀಚರ್ಸ್ ಕಾಲನಿ ಫುಲ್ಲು HBR ಲೇಔಟ್, ನಮ್ಮ BDO ಕಾಂಪ್ಲೆಕ್ಸ್ ಫುಲ್ಲು ಅದೇ ಪ್ರಾಬ್ಲಮ್. ಯಾರಿಗೂ ಇಷ್ಟು ನಮಗೀಗ ಅನುಕೂಲ ಆಗುತ್ತೆ ಅಂತ ಅವ್ರಿಗೆ ಹೇಳ್ತೀವಿ, ಇವ್ರಿಗೆ ಹೇಳ್ತೀವಿ, ಎಲ್ರಿಗೂ ಹೇಳೋಕ್ಕೆ ಹೋಗ್ತೀವಿ, ಆದರೆ ಯಾರು ಹೆಲ್ಪ್ ಮಾಡೋರು ಯಾರೂ ಇಲ್ಲ. ಅದು ಆಗುತ್ತೆ ಅಂತ ಒಂದೇ ಮಾತು ಹೇಳ್ಕೊಂಡು ಹೋಗ್ತಾರೆ ವಿನಃ ಆಗಿದ್ದಂತೂ ಇಲ್ಲ. ಹಾಗಾಗಿ ನಮಗೆ ಈ ಸಿದ್ದರಾಮಯ್ಯ ಸರ್ಕಾರ ಹೇಗಿದ್ದೀವಿ ಅದು ಗೊತ್ತಿಲ್ಲ, ಆದರೆ ನಮಗೆ ಈ ರೋಡಿಂದ ಪ್ರಾಬ್ಲಮ್ ತುಂಬ ಆಗ್ತಾಯಿದೆ. ಪರವಾಗಿಲ್ಲ, ಏನೋ ಮಾಡ್ತಾ ಇದ್ದಾರೆ ಅವರು, ಏನೋ ಬಸ್ಸೆಲ್ಲ ಫ್ರೀ ಬಿಟ್ಟವರು, ಏನೋ ಅನುಕೂಲ ಮಾಡ್ತಾ ಇದ್ದಾರೆ, ಪರವಾಗಿಲ್ಲ. ನನಗೇನು ಅನುಕೂಲ ಐತೆ, ನಾವು ನಾಯ್ಡು ಜಾತಿಗೆ ಏನು ಕೊಡ್ತಾರೆ, ಏನು ಕಳ್ಸಲ್ಲ, ಏನಿಲ್ಲ. ನೋಡಿ ಥರ ಗಾಡಿ ಹಾಸ್ಕೊಂಡು ವ್ಯಾಪಾರ ಮಾಡ್ತೀನಿ. ಇದು ದೇವಸ್ಥಾನ ಕಟ್ಟವರು, ಏನೆಲ್ಲ ವಿಶೇಷ ಮಾಡೋರು. ಇಲ್ಲಿ ನೀವು ನೋಡ್ದಂಗೆ ಏನೇನು ಸಮಸ್ಯೆ ಇದೆ ಈ ಏರಿಯಾದಲ್ಲಿ? ಏನೇನು ಸಮಸ್ಯೆ ಅಂದರೆ ಇವಾಗ ನೀರೆಲ್ಲ ಬರ್ತಾಯಿದೆ, ಏನು ತೊಂದರೆ ಇಲ್ಲ. ರೋಡ್ಗಳು ಸ್ವಲ್ಪ ಪ್ರಾಬ್ಲಮ್. ಇವಾಗ ಕೆಲವ್ರು ಮಾಡಿದ್ದಾರೆ, ಕೆಲವ್ರು ಮಾಡಿಲ್ಲ. ಪಾಸ್ ಫೇಲ ಸರ್ಕಾರ. ಇವಾಗ ಅವರಿಂದ ಗೌರ್ಮೆಂಟ್ ಬಂತು, ಸಿದ್ದರಾಮಯ್ಯಿಂದ 5 ವರ್ಷ ಹೋಗಿ ಮಾಡ್ಕೊಂಡು ಹೋದರೆ ಇವು ನೆಕ್ಸ್ಟು ಈಸಿಯಾಗಿ ಬರ್ಬೋದು. ಇಲ್ಲಾಂದರೆ ಗೌರ್ಮೆಂಟ್ ಔಟು. ಶಿವಕುಮಾರ್ ಬಂದರೆ ಗೌರ್ಮೆಂಟ್ ಔಟು, ಸಿದ್ದರಾಮಯ್ಯ ಇದ್ದರೆ ಹಂಗೆ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾರೆ. ಶಿವಕುಮಾರ್ ಒಳ್ಳೆ ಲೀಡರ್ ಸರ್, ಆದರೆ ಶಿವಕುಮಾರ್ ಬಂದರೆ ಗೌರ್ಮೆಂಟ್ ಔಟು. ಹೌದು, ಕೆಲವರು ಸಿದ್ದರಾಮಯ್ಯ ಕಡೆ ಇರೋರೆಲ್ಲ ಎಗೇನ್ಸ್ಟ್ ಮಾಡ್ತಾ ಇದ್ದಾರೆ. ಇವಾಗ ಸಿದ್ದರಾಮಯ್ಯ ಇರೋದ್ರಿಂದ ಏನೋ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ನಡ್ಕೊಂಡು ಹೋಗ್ತಾರೆ. DK ಶಿವಕುಮಾರ್ ಬಂದರೆ ಆಗೋಕ್ಕಿಲ್ಲ, ಕಷ್ಟ. ಬಿಡೋಕ್ಕಿಲ್ಲ ಅಂದರೆ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೆ ಸಪೋರ್ಟ್ ಇದ್ದಾರೆ. ಯಾರಿಗೆ? ಸಿದ್ದರಾಮಯ್ಯಗೆ. ಸೆಂಟ್ರಲ್ ಗೌರ್ಮೆಂಟ್ ಗೊತ್ತು, ರಾಹುಲ್ ಗಾಂಧಿಗೆ ಗೊತ್ತು, ಸಿದ್ದರಾಮಯ್ಯ ಎಟ್ಬಿಟ್ರೆ DK ಶಿವಕುಮಾರ್ ಹಾಕಿದ್ರೆ ಕಷ್ಟ ಅಂತ ಗೊತ್ತು ಅವ್ರಿಗೆ, ಅದಕ್ಕೆ ಇಷ್ಟವರೆಗೆ ಬಿಟ್ಟವ್ರೆ. ಇಲ್ಲಾಂದರೆ ಯಾವಾಗಲೂ ಚೇಂಜ್ ಮಾಡಿರ್ಬೋದು ಸರ್. ಆನ್ಸರ್ ನೋಡಿ ನಿಮಗೆ ಸಿಗುತ್ತೆ. ರೋಡ್ ಸೈಡಲ್ಲಿ ಹೋಗಿ, ಸಂಜೆ ಮಳೆ ಬರ್ತಾ ಇದೆ, ಎಲ್ಲೋ ರೋಡ್ ಕರೆಕ್ಟ್ ಮಾಡಿಲ್ಲ. ಮಳೆಗಾಲದ ಸೀಸನಲ್ಲಿ ಅಗ್ದಾಕ್ತಾರೆ ಎಲ್ಲ, ಬಾಕಿ ಟೈಮಲ್ಲಿ ಹಾಕಲ್ಲ.
ಫ್ರೀ ಆಫರ್ಗಳು ಕೊಟ್ಟರು, ಡಿಸ್ಕಂಟಿನ್ಯೂ ಆಯಿತು. ಇವಾಗ ಕಂಟಿನ್ಯೂ ಮಾಡ್ತಾಯಿಲ್ಲ. ಹೋಗಲಿ, ಅದ್ರ ಪ್ರಕಾರ ಅದರಿಂದ ಆಗಿರೋ ಇದನ್ನು ತುಂಬ್ಕೊಳಕ್ಕಾಗಲ್ಲ, ಅವರಿಗೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಇವಾಗ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಅವ್ರವ್ರ ಒಳಗಡೆ ಕಿತ್ತಾಟಕ್ಕೋಸ್ಕರ ಜನರಲ್ ಪಬ್ಲಿಕ್ ಸಾಯ್ತಾ ಇದ್ದಾರೆ. ಸರ್ವಿಸ್ ಸರಿಯಾಗಿ ಬರ್ತಾ ಇಲ್ಲ. ಇದಕ್ಕಿಂತ ಬೆಟರ್ ಇದ್ದಿದ್ದು ಫಸ್ಟಿಗೆ ಗೌರ್ಮೆಂಟೇ ಚೆನ್ನಾಗಿದೆ ಸರ್. ಅಲ್ಲಿ ವಾಟರ್ಫಾಲೆ ಫುಲ್ ನೀರು ತುಂಬೋಗ್ಬಿಡ್ತದೆ. ಮೋರಿ ಇದೆಲ್ಲ ಫುಲ್ಲು ನೀರೇ. ಇದ್ರನಾಗ ಇಬ್ಬರು ಇದ್ದಾರೆ, ಇದು ಕಡೆ ಹತ್ತು ಕಡೆ ಬಸವರಾಜು, ಇದು ಕಡೆ ಜಾರ್ಜು. ಅದು ಹೇಳಿ ಅವ್ರು ಪರವಾಗಿಲ್ಲ. ಅವ್ರದ್ದು ಎನ್ನೂರು ಗಾರ್ಡನ್ ನೀರು ತುಂಬೋಗ್ಬಿಟ್ಟಿದೆ, ಅವರು ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಅದು ಕಡೆ ಬಸವರಾಜ್ ಅವರು ಮಾಡ್ತಾ ಇದ್ದಾರೆ. ಸರ್ ಅದು ಏನು ಕೆಲಸನೇ, ರೋಡ್ಗಳೇ ಒಂದು ಸರಿ ಇಲ್ಲ. ಏನು ಹೇಳೋದಂತ ಗೊತ್ತಿಲ್ಲ. ರೋಡ್ಗಳು ಮಾತ್ರ ಒಂದು ಕಿತ್ತೋಗಿರೋ ರೋಡ್ಗೆ ಮಾತ್ರ ಆಗಿಲ್ಲ. ಫೇಲೇ. ಏನು ರೋಡ್ ಕೆಲಸಗಳು ಎಲ್ಲೂ ರೋಡ್ಗಳೇ ಸೇರಿಲ್ಲ. ಬೆಂಗಳೂರಾಗ ರೋಡ್ಗಳೇ ಸೇರಿಲ್ಲ. ನೋಡ್ತಾರಲ್ಲ ವೀಕ್ಷಕರೇ, KJ ಜಾರ್ಜ್ ಅವರ ಮತಕ್ಷೇತ್ರವಾಗಿರುವಂಥ ಈ ಕ್ಷೇತ್ರದಲ್ಲಿ ಸಾಯಿನಗರ ಅನ್ನುವಂಥದ್ದು ಏನಿದೆ, ಪ್ರತಿ ವರ್ಷ ಕೂಡ ಮಳೆ ಬಂತು ಅಂದರೆ ಸಾಕು ಇಲ್ಲಿ ಹೊಂಡ ಆಗಿಬಿಡುತ್ತೆ. 26 ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ, ಯಾವುದೇ CMಗಳು ಬಂದರೂ ಕೂಡ ಏನೂ ಸಮಸ್ಯೆ ಇಲ್ಲಿ ಸಾಲ್ವ್ ಆಗಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗೆಯೇ ಗ್ಯಾರಂಟಿ ಯೋಜನೆಗಳನ್ನು ನಮಗೆ ಬೇಡವಾಗಿತ್ತು, ಇದು ಯಾಕೆ ಜಾರಿಗೊಳಿಸಿದರೆ ಗೊತ್ತಿಲ್ಲ ಅನ್ನುವಂಥ ಅಸಮಾಧಾನ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಇನ್ನು CM ಸಿದ್ದರಾಮಯ್ಯನವರು ಸರ್ಕಾರ 2 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಇವತ್ತು ಹೊಸಪೇಟೆಯಲ್ಲಿ ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಅದಕ್ಕೂ ಕೂಡ ಜನ ರೊಚ್ಚಿಗೆದ್ದು ಮಾತಾಡ್ತಾ ಇದ್ದಾರೆ. ಏನ್ರಿ ಸಾಧನೆ ಮಾಡಿದ್ದಾರೆ ಇವರು? ಹೇಳ್ಕೊಳ್ಳುವಂಥ ಸಾಧನೆ ಆದರೂ ಏನಿದೆ? ರೇಟ್ ಎಲ್ಲ ಹೈ ಆಗಿದೆ, ಬಡವರು ಹೇಗೆ ಬದುಕೋದು? ಅದರಲ್ಲೂ ಕೂಡ ಮಿಡ್ ಕ್ಲಾಸ್ ಪೀಪಲ್ ಅಂತೂ ಜೀವನ ನಡೆಸೋದೇ ಕಷ್ಟ ಆಗಿದೆ ಅಂತ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.